ಎಲ್ಲಿಂದ ಬಂದಿದ್ದೀವಿ ಸರ್? ನಾವು ಚಿಕ್ಕಮಗಳೂರು ಡಿಸ್ಟಿಕ್ ಕೆಸರಕೆ ವಿಲೇಜ್ ಇಂದ ಬಂದಿದ್ದೀವಿ ಸರ್. ಪ್ರತಿ ವರ್ಷ ಬರ್ತೀರಾ ಇಲ್ಲಿ? ಪ್ರತಿ ವರ್ಷ ಇಲ್ಲ ಬಂದಿಲ್ಲ ಸರ್. ಈ ಸಲ ಬಂದಿದ್ದೀವಿ. ಆದ್ರೆ ಅಪ್ಪು ಸರ್ ಅದು ನೋಡಕ್ಕೆ ಬಂದಿದ್ವಿ, ಸಮಾಧಿ ನೋಡಕ್ಕೆ ಒಂದ್ಸಲ ಬಂದಿದ್ವಿ. ಆದ್ರೆ ಈ ಸಲ ಬಂದಿದ್ ಮೈನ್ ಉದ್ದೇಶ ಅಂದ್ರೆ ಅಪ್ಪು ಸರ್ ಸಮಾಧಿ ನೋಡಕ್ಕಿಂತ ಶಿವರಾಜ್ ಕುಮಾರ್ಗೋಸ್ಕರನೇ ಸರ್ ಅಲ್ಲಿಂದ ಬಂದಿದ್ದೀವಿ. ನೋಡಿದ್ವಿ ಸರ್. ಅದೇ ಫಸ್ಟ್ ಸ್ಟಾರ್ಟಿಂಗ್ ಅವ್ರಿಗೆ ನೋಡಕ್ ಆಗ್ಲಿಲ್ಲ, ಬಂದು ಹೋದ್ರ ಅಂತ ಹೇಳಿದ್ರು. ತುಂಬಾನೇ ಬೇಜಾರಾಯ್ತು. ಆದ್ರೆ ಇವಾಗ ಲಾಸ್ಟಿಗೆ ಎಂಟ್ರಿ ಕೊಟ್ಟು ಅದು ತುಂಬಾ ಖುಷಿ. ಅಂದ್ರೆ ಅದು ನೋಡಿದ್ರು ನಮಗೆ ತರ ಸ್ವರ್ಗ ನೋಡಿದಂಗೆ ಅಷ್ಟು ಆನಂದ ನನಗಾಯ್ತು ಸರ್. ಶಿವರಾಜ್ ಕುಮಾರ್ ಫ್ಯಾನ್ ಸರ್. ಯಾಕೆ ಅವರಂದ್ರೆ ಯಾಕೆ ಇಷ್ಟ ನಿಮ್ಗೆ? ಏನೋ ಗೊತ್ತಿಲ್ಲ ಸರ್. ನಾನೊಂದು 20 years ಇಂದನೇ ಅವ್ರನ್ನ ತುಂಬಾ ಇಷ್ಟಪಟ್ಟು, ತುಂಬಾ ಫಿಲ್ಮ್ ಡ್ಯಾನ್ಸ್ ಅಂದ್ರೆ ಪ್ರಾಣ ನನಗೆ. ಯಾವಾಗ ಓಂ ನೋಡಿದ್ರೆ ಐ ಲವ್ ಯು ಕೇಳಿದ್ಮೇಲೆ ಅದಲ್ಲ ಸರ್, ಆ ತರ ಏನಿಲ್ಲ. ಸ್ಟಾರ್ಟಿಂಗ್ ಅವ್ರ ಫಿಲ್ಮ್ ನಾವ್ ಯಾವಾಗ ನೋಡಿ ಅದನ್ನ ಅರ್ಥ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ವಿ, ಅವಾಗಿಂದ ಶಿವರಾಜ್ ಕುಮಾರ್ ಫಿಲ್ಮ್ ನಾನು ತುಂಬಾ ಇಷ್ಟಪಡೋದು, ಅವ್ರನ್ನೇ ತುಂಬಾ ಲೈಕ್ ಮಾಡೋದು ನಾನು. ಇವತ್ತು ನಿಮ್ಮ ಆಸೆ ಈಡೇರಿದೆ ಸರ್. ಮನೆಗೆ ಪ್ರಯತ್ನ ಮಾಡಿದ್ರ? ಅವ್ರ ಮನೆಗಿಲ್ಲ ಸರ್, ಹೋಗಿಲ್ಲ. ಅಂದ್ರೆ ನಾವು ಅದು ಹಳ್ಳಿಯಿಂದ ಬಂದಿರೋದಲ್ವಾ, ಆ ಕಡೆ ಎಲ್ಲ ಹೋಗಕ್ ಗೊತ್ತಾಗ್ಲಿಲ್ಲ. ಆದ್ರೆ ಇಲ್ಲಿಗೆ ಇವತ್ತು ನೈನ್ ಬಂದೇ ಬರ್ತಾರೆ ಅನ್ನೋಕ್ಕೋಸ್ಕರ ನೆನ್ನೆ ನೈಟ್ ಹೊರಟ್ಬಿಟ್ಟು ಬೆಳಗಿನ ಜಾವ ಇಲ್ಲಿಗೆ 4 ಗಂಟೆಗೆ ಬಂದು ವೇಟ್ ಮಾಡ್ತಿದ್ದೀವಿ ಸರ್. ಇಲ್ಲಿಗೆ 4 ಗಂಟೆಗೆ ಬಂದಿದ್ದು. ನಾವು ಸರ್ ಚಿಕ್ಕಮಗಳೂರು. ನನಗೋಸ್ಕರ ಅವ್ರು ನೋಡ್ಸಕ್ಕೋಸ್ಕರ ನನ್ನ ಫ್ರೆಂಡ್ಸ್ ನನ್ನ ಜೊತೆ ಅಷ್ಟು ಇದರಿಂದ ಬಂದಿದ್ದಾರೆ. ತುಂಬಾ ಖುಷಿ ಆಯ್ತು ಸರ್. ಅಪ್ಪವ್ರ ಬಗ್ಗೆ ಹೇಳಕ್ಕೆ ಏನು ಒಂದು ಹೇಳ್ಬೋದು. ಅವ್ರು ಮಾಡಕ ಕರ್ತವ್ಯ ಎಲ್ಲಾ ತರದ್ರಲ್ಲೂ ಅವ್ರ ಒಂದ್ ಮಕ್ಕಳನ್ನ ಆಶ್ರಮದ್ದು ಒಂದು ಇದ್ ಮಾಡ್ಕೊಂಡು ಎಲ್ಲದೂ ಇಷ್ಟನೇ. ಚಿಕ್ಕಮಗಳೂರು ಒಂದು ಬ್ರ್ಯಾಂಡ್ ಇದೆ, ಚಿಕ್ಕಮಗಳೂರು ಬ್ರ್ಯಾಂಡ್ ಕಾಫಿ ನಾಡು ಚಂದ ಸರ್. ಅವ್ರು ನಮ್ಮ ವಿಲೇಜ್ ಪಕ್ಕದಲ್ಲೇ ಅವ್ರದ್ದು ಇರೋದು. ಅವರು ಯಾವಾಗ ಅಪ್ಪಣ್ಣಗೆ ಶಿವಣ್ಣಗೆ ಸರ್ ಅವ್ರ ಜೊತೆನೆ ತುಂಬಾ ಸಲ ಇಲ್ಲಿಗೆ ಬರಕ್ ಟ್ರೈ ಮಾಡಿದೀವಿ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಇಲ್ಲಿಗೆ ಅವ್ರ ಜೊತೆ ಬರ್ಲೇಬೇಕು, ಅವ್ರ ಜೊತೆ ಬರ್ಬೇಕಂತ ತುಂಬಾ ಟ್ರೈ ಮಾಡಿದ್ವಿ ಸರ್, ಬರಕ್ ಆಗ್ಲಿಲ್ಲ. ಶಿವರಾಜ್ ಕುಮಾರ್ ಮನೆಗೇನೆ ಬರ್ಬೇಕು ಅವ್ರ ಜೊತೆನೆ ಅನ್ಕೊಂಡ್ವಿ, ಕಾಫಿನಾಡ್ ಚಂದು ಜೊತೆ. ಅವ್ರು ನಮ್ ರಿಲೇಷನ್ ಕಾಫಿನಾಡ್ ಚಂದು ಅವರು. ಅವ್ರ ಜೊತೆ ಬರಕ್ ಆಗ್ಲಿಲ್ಲ ಸರ್, ಅದಕ್ಕೋಸ್ಕರನೇ ಈ ಸಲ ಕಷ್ಟಪಟ್ಟು ಬಂದಿದ್ದೀವಿ. ಕೆಸರಿಕೆ ವಿಲೇಜ್ ಇಂದ ಬಂದಿರೋದು. ನನಗೆ ಶಿವರಾಜ್ ಕುಮಾರ್ ಅಂದ್ರೆ ತುಂಬಾ ಇಷ್ಟ, ನಮ್ಮ ಮನೆಯವರಿಗೆ ಅಪ್ಪು ಸರ್ ಅಂದ್ರೆ ತುಂಬಾ ಇಷ್ಟ ಸರ್. ನಾವು ಅಪ್ಪು ಸರ್ ಫಿಲಮ್ ಎಲ್ಲವೂ ನೋಡಿದೀವಿ, ಅದ್ರಲ್ಲಿ ತುಂಬಾ ಇಷ್ಟ ಆಗೋದ್ರೆ ಮಿಲನ ಫಿಲಮ್ ತುಂಬಾ ಸಲ ನೋಡಿದೀವಿ. ಹೌದು ಸರ್, ಸಖತ್ ಇಷ್ಟ ಆಗುತ್ತೆ. ಆದ್ರೆ ತುಂಬಾ ಬೇಜಾರಾಗುತ್ತೆ, ಇಷ್ಟು ಬೇಗ ಹೋಗ್ಬಾರ್ದಾಗಿತ್ತು. ಹೌದು ಸರ್. ಅದಕ್ಕೆ ಅವರು ಜಾಸ್ತಿ ಅದ್ರ ಬಗ್ಗೆ ಮಾತಾಡಲ್ಲ, ಅವ್ರು ತುಂಬಾ ಮನಸ್ಸನ್ನ ಇಟ್ಕೊಂಡಿರ್ತಾರೆ. ತುಂಬಾ ಇಷ್ಟ ಆಯ್ತು ಸರ್. ಎಲ್ರು ಪಾಲಿನ ದೇವ್ರು ಅಂತಾನೆ ನಾವು ಅನ್ಕೊಂಡಿದೀವಿ. ಅವ್ರು ನಿಜವಾಗ್ಲೂ ದೇವ್ರ ಗುಡಿಲಿ ಹೋಗಿ ದೇವ್ರಿಗೆ ಪೂಜೆ ಮಾಡೋದು ಎಷ್ಟು ಮಾಡ್ತೀವಿ, ಅದೇ ತರ ಅಪ್ಪು ಸರ್ ಮನಸ್ಸಲ್ಲಿ ಅದೇ ಭಕ್ತಿ ಮಾಡ್ಬೇಕು. ಹೌದು ಸರ್. ನಮ್ಮ ಚಿಕ್ಕಮಂಗ್ಳೂರಲ್ಲಿ ಕೂಡ ಅವ್ರದ್ದೊಂದು ಸ್ಟ್ಯಾಚ್ಯೂ ಓಪನ್ ಆಗಿದೆ ಸರ್. ನಮಗೆ ಅಪ್ಪು ಸರ್ ಫಿಲ್ಮ್, ಮೌರ್ಯ ಫಿಲ್ಮ್ ತುಂಬಾನೇ ಇಷ್ಟ ಸರ್. ಅದು ತುಂಬಾ ಎಲ್ಲ ಫಿಲ್ಮ್ ಇಷ್ಟ. ಎಲ್ಲ ಅನ್ನೋಕ್ಕಿಂತ ಅವ್ರು ಮಾಡಿರೋ ಜನಗಳಿಗೆ ಸೇವೆಗಳನ್ನ ನೆನ್ಸ್ಕೊಂಡ್ರೆ ಅದ್ರಕ್ಕಿಂತನೂ ಹೆಚ್ಚು ಅನ್ಕೊಂಡಿದ್ವಿ. ಫಿಲ್ಮ್ ಸಾಮಾನ್ಯ ಎಲ್ಲರೂ ತೆಗಿತಾರೆ, ಆದ್ರೆ ಜನಗಳಿಗೆ ರಿಯಲ್ ಆಗಿ ಹೆಲ್ಪ್ ಮಾಡೋದಿದೆಯಲ್ಲ, ಅವರು ನಮ್ಮನ್ನು ಬಿಟ್ಟು ಹೋಗೋ ತನಕ ಅವ್ರು ಮಾಡಿ ಗೊತ್ತಿರಲಿಲ್ಲ. ಅದೇ ಸರ್, ಫಿಲ್ಮ್ ತೆಗಿಯೋದ್ಕಿಂತನೂ ಅವ್ರ ಜನಗಳಿಗೆ ಮಾಡೋ ಸೇವೆ ಇದೆಯಲ್ಲ, ಅದು ದೇವ್ರಕ್ಕಿಂತ ಹೆಚ್ಚು ದೇವ್ರ ಸಮಾಧಾನ ಅಂತಾನೆ ಹೇಳ್ಬೋದು ಸರ್. ಆ ತರನು ಅಪ್ಪು ಸರ್ ರಿಯಲಿ ಗ್ರೇಟ್ ಸರ್. ಅಪ್ಪು ಸರ್ಗೆ ನನ್ಗೂ 2 ವರ್ಷ ಹೆಚ್ಚು ಕಮ್ಮಿ. ನಾನು ಹೇಳ್ಬೇಕು ಅಂದ್ರೆ ಸರ್, ಅಪ್ಪು ಸರ್ಗೆ ಅವ್ರನ್ನ ಪಂಚಪ್ರಾಣ ಸರ್. ಅವ್ರಿಂದ ತುಂಬಾ ಇಷ್ಟ ನನಗೆ. ಅವರು ದೇವತಾ ಮನುಷ್ಯ ಸರ್. ಅವ್ರು ಮಾಡಿರೋ ಒಳ್ಳೊಳ್ಳೆ ಕೆಲಸಗಳಿಂದ ಅವ್ರನ್ನ ಎಷ್ಟೋ ಜನ ಗುರುತಿಸ್ತಾರೆ ಸರ್. ಹಾರ್ಟ್ ಆಪರೇಷನ್ ಮಾಡಿರೋದ್ರಿಂದ ಇರ್ಬೋದು. ಒಬ್ಬ ಸರಿಗಮಪದಲ್ಲಿ ಒಂದು ಹುಡುಗ ಬರ್ತಾ ಇದ್ದ ಸರ್, ಆ ಹುಡುಗನಿಗೆ ಮಾತಾಡಕ್ ಬರ್ತಾ ಇರಲಿಲ್ಲ, ಒಂದು ಬರ್ತಾ ಇರಲಿಲ್ಲ. ಆ ಹುಡುಗನ್ನ ಸರ್ ಅವರ ತಾಯಿನೇ ಬಂದು ಮಾತಾಡ್ತಿದ್ದಾರೆ ಸರ್. ಅವ್ರು ಏನು ಗೊತ್ತಾ ಸರ್, ಐ ಲವ್ ಯು ಅಪ್ಪು ಅಂತ ಹೇಳ್ಬಿಟ್ಟು ಆ ಹುಡುಗ ಮಾತಾಡ್ತಾರೆ ಸರ್. ಅದು ನಮ್ಗೆ ಎಷ್ಟು ತುಂಬಾ ಇದಾಯ್ತು ಅಂದ್ರೆ ಪ್ರೈಡ್ ಫೀಲ್ ಸರ್ ನಮಗೆ. ನಾನು ಯಾವತ್ತು ಸರ್ ಇಷ್ಟ ಸರ್, ನಾನೇನು ಗೊತ್ತಾ ಸರ್, ಅವ್ರ ಫ್ಯಾಮಿಲಿಯನ್ನು ನೋಡ್ಕೊಂಡು ಬೆಳೆದಾರ ಸರ್. ನಾನು ಅಣ್ಣವರು ಇದು ಜೀವಿಸ್ಬೇಕಾದ್ರೆ ಇದು ಗೌರ್ಮೆಂಟ್ ಸರ್ಕಲ್ ಅಲ್ಲಿ ನಾನು ಮೋರಿ ಬೀಳ್ಬೇಕಾಯ್ತು ಸರ್ ಅಂತ. ಇದು ನಾನು ಅಪ್ಪು ಫ್ಯಾಮಿಲಿ ಅಂದ್ರೆ ರಾಘಣ್ಣ ಆಗಲಿ, ಆಮೇಲೆ ಇವರು ಶಿವಣ್ಣ ಆಗಲಿ, ಗೀತಕ್ಕ ಆಗಲಿ, ಅವ್ರು ಮಾಡೋ ಹೆಲ್ಪ್ಗಳಿಂದ ಸರ್ ಎಷ್ಟೋ ಜನರಿಗೆ ಇದಾಗ್ತಾ ಇದೆ ಸರ್. ನನಗೆ ತುಂಬ ಇಷ್ಟ ಸರ್. ಅಪ್ಪು ಫ್ಯಾಮಿಲಿಗೆ ತುಂಬ ಇಷ್ಟ ಸರ್. ಅಶ್ವಿನಿ ಮೇಡಮ್ ಅದರಲ್ಲಿ ಮೊನ್ನೆ ಯಾವುದೋ ಒಂದು ಇದು ಮಾಡ್ತಾ ಇದ್ದಾರೆ. ಅದು
ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.